ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಅವರು ಸಮಾನತೆಯಾಗಿ ಹೋರಾಟ ನಡೆಸಿ ತಮ್ಮ ಆದರ್ಶಗಳನ್ನು ಬಿಟ್ಟು ಹೋಗಿ ನೂರಾರು ವರ್ಷ ಕಳೆದರೂ ಕೂಡ ಇನ್ನೂ ಸಮಾನತೆಯಾಗಿ ಹೋರಾಟ ನಡೆಸಬೇಕಾಗಿ ಬಂದಿರುವುದು ವಿಷಾದಕರ. ನಮ್ಮ ಹೋರಾಟಗಳು ಇನ್ನೂ ನಿಂತಿಲ್ಲ. ಈ ಹೋರಾಟಗಳು ನಿರಂತರವಾಗಿರುತ್ತವೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಆಳಂದ್ ತಾಲೂಕಿನ ದಂಗಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬರು ದಮನಿತರ ಪರ ಹೋರಾಟ ನಡೆಸಿ ಅವರ ಹಕ್ಕುಗಳಿಗಾಗಿ ಹಾಗೂ ಸಮಾನತೆಯಾಗಿ ಹೋರಾಟ ನಡೆಸಿ ಆಧುನಿಕ ಭಾರತ ನಿರ್ಮಾತ ಎನಿಸಿದ್ದಾರೆ. ಅವರು ರಚಿಸಿರುವ ಸಂವಿಧಾನದ ಅಡಿಯಲ್ಲಿ ಸಮಾಜದ ಎಲ್ಲ ವರ್ಗ, ಧರ್ಮ ಹಾಗೂ ಜಾತಿಯವರಿಗೆ ಅನ್ವಯವಾಗುತ್ತದೆ. ಆದರೂ ಅವರನ್ನು ಕೇವಲ ದಲಿತರ ನಾಯಕರನ್ನಾಗಿ ಬಿಂಬಿಸಲಾಗುತ್ತದೆ ಎಂದು ವಿಷಾದಿಸಿದರು. ತತ್ವದ ವಿರುದ್ಧ ಇದೆ. ನಾವೇನಾದ್ರೂ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನು ಉಳಿಸ್ಬೇಕು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು ಅಂತ ಅವ್ರು ಕೇಳ್ಕೊಂಡಿದ್ರು. ಅದ್ರ ತಕ್ಕಂಗೆ ಎಲ್ಲೋ ಒಂದು ರೀತಿ ಸಮಾಧಾನ ಇರುವಂಗೆ ತಾವು ಹೋರಾಟ ಮಾಡಿದ್ದೀವಿ ನಾವೆಲ್ಲರೂ ಸೇರಿ. ಇನ್ನೇನು ಒಂದು 25 ಸೀಟ್ ಆ ಕಡೆ ಈ ಕಡೆ ಆಗಿದ್ದಿದ್ರೆ ಇವತ್ತು ಸರ್ವಾಧಿಕಾರಿ ಧೋರಣೆ ಮೇಲೆ ಇರ್ತಾ ಇರಲಿಲ್ಲ. ಬರೀ ಒಂದು 25 ಸೀಟ್ ಶುರುವಾಗುತ್ತೆ. ನಮ್ಮ ಕಡೆ ಒಂದು 3, ತೆಲಂಗಾಣ 1-2, ಒಡಿಶಾ 1-2, MP 1-2, ಡೆಲ್ಲಿ 1, ನಾರ್ತ್ ಈಸ್ಟ್ ಅಲ್ಲಿ 1 ಬಂದ್ಬಿಟ್ಟಿದ್ರೆ ಇವತ್ತು ದೇಶ ನಿಜವಾಗ್ಲೂ ಸಂವಿಧಾನವನ್ನ ಉಳಿಸಿದೆ ಅಂತ ಒಂದು ಶ್ರೇಯಕ್ಕೆ ಪಾತ್ರರಾಗಿತ್ತು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸ್ವಲ್ಪನ ಸಮಾಧಾನ ಬರುವಂಗೆ ಹೋರಾಟ ಮಾಡಿದ್ದೀವಿ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ ಬುದ್ಧ ಬಂದು 2500 ವರ್ಷ ಆಯ್ತು. ಬಸವಣ್ಣನವರು ಬಂದು 900 ವರ್ಷ ಮೇಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟು 75 ವರ್ಷ ಆದ್ರೂ ಕೂಡ ನಾವು ಇನ್ನೂ ಕೂಡ ಸಮಾನತೆಗೆ ಮತ್ತೆ ಒಂದು ಸ್ವಾಭಿಮಾನದ ಬದುಕಿಗೆ ಹೋರಾಟ ಮಾಡಬೇಕಾಗಿರೋ ವಿಪರ್ಯಾಸ ಇನ್ನ ಕೂಡ ಇದೆ. ಇದಕ್ಕೆ ಬಹುಶಃ ಇದು ನನ್ನ ವೈಯಕ್ತಿಕ ವಿಚಾರ. ಮತ್ತು ನನ್ನ ವೈಯಕ್ತಿಕ ವಿಚಾರ ತಗೊಂಡೋಗಿ ನಿಮ್ಮ ಮೇಲೆ ಹಾಕೋದು, ಪಕ್ಷದ ಮೇಲೆ ಹಾಕೋದು ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಇಲ್ಲಿ DG ಸಾಗರ್ ಸಾಹೇಬರು, BR ಪಾಟೀಲ್ ಅವರು, LCG ಎಲ್ಲ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ದಯಮಾಡಿ ನಾವು ಬಸವಣ್ಣ ಸಿಂಗಿ ಅವರು ಮತ್ತು ಸಾಗರ್ ಅವರು ನಾವೆಲ್ಲ ಈ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಸ್ಥಾಪನೆ ಮಾಡಿ ಹಳ್ಳಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನ ಹಿಂದೆ ಕೂಡ ಮಾಡಿದ್ದೇವೆ. ಮುಂದೆ ಕೂಡ ನಾವೆಲ್ಲರೂ ಸೇರಿ ಮಾಡೋಣ. ಇವತ್ತು ಒಂದು ಸಂತೋಷದ ವಿಷಯ, ಬಸವಣ್ಣನವರನ್ನ ಹಿಂದೆ ನಮ್ಮ ಭಾಗದಲ್ಲಿ ಆ ಎತ್ತಿಗೆ ಬಸವಣ್ಣ ಅಂತೇಳಿ ಪೂಜೆ ಮಾಡ್ತಾ ಇದ್ರು. ದಲಿತ ಸಂಘರ್ಷ ಸಮಿತಿ ಸ್ಥಾಪನೆ ಆದಮೇಲೆ ಬಸವಣ್ಣ ಎತ್ತಲ್ಲ, ಅದೊಂದು ವ್ಯಕ್ತಿ, ಒಂದು ವಿಚಾರ ಅನ್ನುವಂಥ ಕೆಲಸವನ್ನ ಮನೆಗೆ ಮುಟ್ಟಿಸಿದವರು ದಲಿತ ಸಂಘರ್ಷ ಸಮಿತಿಯವರು. ಆ ಕೆಲಸ, ಆ ಕೀರ್ತಿ ದಲಿತ ಸಂಘರ್ಷ ಸಮಿತಿಯವರಿಗೆ ಸಲ್ತದೆ, ಬಸವಣ್ಣ ಸಿಂಗೆ ಮತ್ತು ಸಾಗರ್ ಅವರಿಗೆ ಸಲ್ತದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಸಮಯ ಆಗಿದೆ, ನಿಮಗೂ ಊಟದ ಹಸಿವಾಗಿದೆ, ನಮಗೂ ಕೂಡ ಮುಂದೆ ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿದೆ. ಇದೇ ಥರ ಕಾರ್ಯಕ್ರಮ ಮುಂದೆನೂ ಕೂಡ ಈ ಊರಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮದವರು ಸೇರಿ ಮಾಡಲಿ, ಮಂತ್ರಿಯವರ ಆಶೀರ್ವಾದವನ್ನು ಪಡೆದು ನಾವು ಮುಂದೆ ಹೋಗೋಣ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಹೋಗ್ತಾ ಇದ್ದೀನಿ. ವೇದಿಕೆಯ ಮೇಲೆ CM ಸಲಹೆಗಾರ ಹಾಗೂ ಆಳಂದ್ ಕ್ಷೇತ್ರದ ಶಾಸಕರಾದ BR ಪಾಟೀಲ್, ಬಂತೇಜಿ, ಅಮರ್ ಜ್ಯೋತಿ, ವಿಧಾನ ಪರಿಷತ್ ಸದಸ್ಯ ತಿಪ್ಪಣಪ್ಪ ಕಮಕ್ರು, DG ಸಾಗರ್, RK ಪಾಟೀಲ್, ಸಿದ್ದಣ್ಣ ಮಾಸ್ಟರ್, ಬಸಣ್ಣ ಸಿಂಗೆ, ಹನುಮಂತ್ ಯಳಸಂಗಿ, ಕಾಶಿಬಾಯಿ ದೊಡ್ಡಮನಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಪ್ರಭು ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.